ನೋಡ್ಕೊಡ್ರಿ. ಇವತ್ತು ಪ್ಯೂರ್ಲಿ ನಾನು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡ್ತೀನಿ. ಓಕೆ, ಆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡಕ್ಕಿಂತ ಮೊದಲೇ ಕರೆಕ್ಟ್ ಆಗಿ ಒಂದು ತಿಳ್ಕೊಡ್ರಿ. ಆ ನಂದು ಸ್ಕ್ರೀನ್ ಕಾಣಕ್ತಿತ್ತಲ್ಲ ಶಂಕರ? ಎಸ್ ಸರ್, ಎಸ್ Yes, ಸರ್. sir. Yes, sir. ಆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡಕ್ಕಿಂತ ಮೊದಲೇ ನಿಮ್ ಜೊತೆ ಮಾತಾಡಕ್ ಇಷ್ಟಪಡ್ತೀನಿ. ನೋಡ್ರಿ ಸರ್, ಬದಲಾವಣೆ ಅನ್ನೋದೇನೈತಲ್ಲ, ಇದು ಜಗದ ನಿಯಮ. ಬದಲಾವಣೆ ಆಗ್ಲೇಬೇಕು. ಪ್ರತಿಯೊಂದು ವಿಷಯದೊಳಗುನು ಬದಲಾವಣೆ ಆಗ್ತೈತಿ. ಒಂದು ಬಿಸ್ನೆಸ್ ತಗೊಳ್ರಿ, ಮೊದಲು ಮಾಡೋ ಬಿಸ್ನೆಸ್ ಇವತ್ತಿಗೂ ಚೇಂಜ್ ಐತಿ. ಒಂದು ನೌಕರಿ ತಗೊಳ್ರಿ, ಮೊದಲಿಂದಕ್ಕೆ ಇವತ್ತು ಚೇಂಜ್ ಐತಿ. ಪ್ರತಿಯೊಂದ್ರೊಳಗುನು ಸಹಿತ ಬದಲಾವಣೆ ಕಾಣ್ಕೊಂತ ಬಂದೆ. ಎಸ್ ಅಂತಿರು, ನೋ ಅಂತಿರು? ಎಸ್ ಸರ್, ಎಸ್ ಸರ್. ಪ್ರತಿಯೊಂದು ಸಬ್ಜೆಕ್ಟ್ದೊಳಗೂ ಬದಲಾವಣೆ ಆಗ್ತೈತೆ. ಅಂದ್ರೆ ದುಡ್ಡಿನ ಸಬ್ಜೆಕ್ಟ್ದೊಳಗೂ ಬದಲಾವಣೆ ಆಗ್ತೈತೆ ಅಂತ ಅರ್ಥ. ಹೌದಾ? ದುಡ್ಡಿದೊಳಗುನು ಬದಲಾವಣೆ ಆಗೈತಿ. ಈಗ ನಾನು ಬಹಳ ಹಳೆ ಕಾಲಕ್ಕೆ ಹೋಗಂಗಿಲ್ಲ. ಮೊದಲ ನಾವು ತಮ್ಮ ಅಜ್ಜ ಮುತ್ತಜ್ಜನ ಕಾಲದೊಳಗೆ ಬಂಗಾರದ ನಾಣ್ಯ ಇತ್ತಂತೆ. ಬಂಗಾರದ ನಾಣ್ಯ ಚಲಾವಣೆ ಒಳಗಿತ್ತಂತ ನಾವು ಹೆಸರು ಕೇಳಿವಲ್ಲ? ಎಸ್ ಸರ್. ಅದಾದ್ಮೇಲೆ ಬೆಳ್ಳಿ ನಾಣ್ಯ ಚಲಾವಣೆಗೆ ಇದ್ದದ್ದು ಕೇಳಿವಿ. ಆಮೇಲೆ ಕಾಪರ್ ನಾಣ್ಯ ಇದ್ದದ್ದು ಕೇಳಿವಿ. ಹಿತ್ತಾಳಿ ನಾಣ್ಯ ಇದ್ದದ್ದು ಕೇಳಿವಿ. ಆಮೇಲೆ ನಾವು ನಮ್ಮ ಕಾಲದೊಳಗೆ ಕಬ್ಬಣದ ನಾಣ್ಯಕ್ಕೆ ನೋಡಿದ್ವಿ ನಾವು. ನಮ್ಮ ಕೈಯಾಗ ಅದಲ್ರಿ ₹1 ₹2 ಕಾಯಿನ್ ಅದಲ್ಲ, ಕಬ್ಬಣದ ನಾಣ್ಯ ಅದಲ್ಲ. ಇದರ ಅರ್ಥ ಈ ದುಡ್ಡು ಏನಾಗೈತಿ, ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಬದಲಾವಣೆ ಹಾಕೊಂತ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಡಿಮ್ಯಾಂಡ್ ಸಂಬಂಧ ಬದಲಾವಣೆ ಆಗೈತಿ. ಅದೇ ಪ್ರಕಾರ ಈಗ ಇಂಟರ್ನೆಟ್ ಯುಗ ಇದ್ದದಕ್ಕೆ ಬದಲಾವಣೆ ಕಾಯಿನ್ ಐತಲ್ಲ, ಅದು ಡಿಜಿಟಲೈಸ್ ಮಾಡ್ಯಾರ. ಪ್ರತಿಯೊಂದು ಡಿಜಿಟಲೈಸ್ ಆಗೈತಿ. ಮೊದಲೇ ನಾವ್ ಯಾರಿಗಾರ ಒಂದು ಮೆಸೇಜ್ ಕಳಿಸ್ಬೇಕಂದ್ರೆ ಟಪಾಲದೊಳಗೆ ಬರೆದು ಕಳಿಸಿದ್ವಿ, ಲೆಟರ್ನಾಗ ಬರೆದು ಕಳಿಸಿದ್ವಿ. ಈಗ ನಾವೇನ್ ಮಾಡ್ತೀವಿ, ಆನ್ಲೈನ್ ಒಳಗೆ ಟೈಪ್ ಮಾಡಿ ಕಳಿಸ್ತೀವಿ, ವಾಟ್ಸ್ಆಪ್ನಾಗ. ಹೌದಂತಿರಲ್ಲ ಅಂತಿರು? ಇದು ಹೆಂಗ ಡಿಜಿಟಲ್ ಆಗೈತಲ್ಲ, ಹಂಗ ಕರೆನ್ಸಿನೂ ಡಿಜಿಟಲ್ ಆಗೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕರೆನ್ಸಿ ಒಳಗೆ ಡಿಜಿಟಲ್ ಆಗೈತಲ್ಲ, ಅದಕ್ಕೆ ಡಿಜಿಟಲ್ ಕರೆನ್ಸಿ ಅಂತ ಕರೀತಾರ. ಯಾವ ಕರೆನ್ಸಿ ಅಂತ ಕರೀತಾರ? ಡಿಜಿಟಲ್ ಕರೆನ್ಸಿ. ಆ ಡಿಜಿಟಲ್ ಕರೆನ್ಸಿ ಒಳಗೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕರೆನ್ಸಿ ಏನೈತಲ್ಲ, ಕ್ರಿಪ್ಟೋ ಕರೆನ್ಸಿ. ಏನದು? ನೆಕ್ಸ್ಟ್ ಬರತಕ್ಕಂಥ ಕರೆನ್ಸಿ ಏನೈತಲ್ಲ, ಕ್ರಿಪ್ಟೋ ಕರೆನ್ಸಿ. ನಿನ್ನೆ ನಿಮ್ ಗ್ರೂಪ್ನಾಗ ಹಾಕಿದ್ದ ಮಂಜುನಾಥನ ಕಳಿಸಿದ್ದ, ಪೇಪರ್ನೊಳಗೆ ಬಂದೈತಿ. ಅದು ಯಾರು? ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲ, ನಮ್ಮ ಡೈರೆಕ್ಟ್ ಆಗಿ ಇಲಾನ್ ಮಸ್ಕ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ನಿನ್ನ ಗ್ರೂಪ್ನಾಗ ಹಾಕಿದ್ವಿ ನಾವು. ಇಲ್ಲ ಅಂದ್ರೆ ಇಲ್ಲಿ ಮತ್ತೊಂದ್ಸರಿ ತೋರಿಸ್ತೀನಿ, ಎಲ್ಲಾರು ನೋಡ್ಕೊಡ್ರಿ. ನಿನ್ನ ವಾಟ್ಸಪ್ ನೊಳಗೆ ಮಂಜುನಾಥ್ ಹಾಕಿದ್ದನ್ನ ಮತ್ತೆ ನಾನು ರೀಪೋಸ್ಟ್ ಮಾಡಿದೆ. ಎದ್ರೊಳಗೆ? ಇದ್ರೊಳಗೆ, ನಮ್ಮ ಗ್ರೂಪ್ ನೊಳಗೆ. ಎಲ್ಲೈತಿದ ನಮ್ಮ ಗ್ರೂಪ್? ಹಾ, ಎಲ್ಲೈತಿ? ಇಲ್ಲೇ. ಇಲ್ಲೈತಿ ನೋಡ್ರಿ. ಇಲ್ಲೇ ನಿನ್ನೆ ನಾನು ಗ್ರೂಪ್ನಾಗ ಹಾಕಿದ್ವಿ ಮಂಜುನಾಥ್ ಅಂದ. ಇಲ್ಲೈತಿ ನೋಡ್ಕೊಳ್ರಿಪ್ಪ. ಏನಂತೈತಿ ಇಲ್ಲೇ? ಕ್ರಿಪ್ಟೋ ಕರೆನ್ಸಿ. ಇಲ್ಲೇ ನಾನು ಪರ್ಟಿಕ್ಯುಲರ್ ಆಗಿ ಓದಿ ಹೇಳ್ತೀನಿ ನೋಡ್ರಿ. ಏನಂತೈತಿ? ಈಗಿನ ಹಣಕಾಸಿನ ವ್ಯವಸ್ಥೆನ ಬದಲಾಯಿಸುವುದು ಈ ಕ್ರಿಪ್ಟೋ ತಂತ್ರಜ್ಞಾನ, ಬ್ಲಾಕ್ ಚೈನ್ ಇದರಿಂದ ಇದಕ್ಕೆ ಬೆನ್ನೆಲುಬು. ಇಲಾನ್ ಮಸ್ಕ್ ಪ್ರಕಾರ ಮುಂದಿನ 15 ವರ್ಷಗಳಲ್ಲಿ ಏನೈತಿ, ಪಾರಂಪರಿಕವಾಗಿ ಬ್ಯಾಂಕ್ಗಳು ಮಾಯವಾಗಿ ಕ್ರಿಪ್ಟೋ ಕರೆನ್ಸಿಗಳ ಹಣಕಾಸಿನ ಕ್ಷೇತ್ರ ಮುಖ್ಯ ವಾಹಿನಿಯಲ್ಲಾಗಲಿದೆ. ಇದು ಒಂದು ಸಾಕು. ಇನ್ನು ಕೇವಲ 15 ವರ್ಷ ಹೋತಂದ್ರೆ ಇವತ್ತು ನಾವ್ ಏನೈತಿ, ಆಲ್ರೆಡಿ ಬ್ಯಾಂಕ್ಗಳು ಎಷ್ಟು ಬಂದಾಗ್ಯಾವ. ಯಾವಾಗ ಗೂಗಲ್ ಪೇ, ಫೋನ್ ಪೇ ಬಂದ ಮೇಲೆ ನಾವು ಬ್ಯಾಂಕಿಗೆ ಹೋಗೋದನ್ನ ಕಡಿಮೆ ಮಾಡೇವಿ. ಎಸ್ ಅಂತಿರು, ನೋ ಅಂತಿರು? ಸರ್, ಎಸ್ ಸರ್, ಎಸ್ ಸರ್. ಯಾವಾಗ ಕರೋನಾ ಬಂತಲ್ಲ, ಅವಾಗಿಂದ ನಾವು ಬ್ಯಾಂಕನ್ನ ಮರ್ತ್ ಬಿಟ್ಟಿವಿ. ನಮ್ದು ಏನ ಅಕಸ್ಮಾತ್ ಕಾಂಪ್ಲಿಕೇಶನ್ ಆದ್ರೆ ಅಷ್ಟೇ ನಾವು ಎದಕ್ಕರ ಪ್ರಾಬ್ಲಮ್ ಆದ್ರೆ ಬ್ಯಾಂಕಿಗೆ ಸೊಲ್ಯೂಷನ್ ತೊಗೊಳಕ್ ಹೋಗ್ತಿವಿ. ನಾರ್ಮಲ್ ಆಗಿ ನಾವ್ ಯಾರಿಗೂ ಬ್ಯಾಂಕ್ ಹೋಗಂಗಿಲ್ಲ. ಏನ್ ತ್ರೇಸ್ ಅಂತಿರು? ಹಂಗೆ ಇನ್ನು ಕೇವಲ 15 ವರ್ಷ ಹೋತಂದ್ರೆ ಈ ನಾವು ಟ್ರೆಡಿಷನಲ್ ಏನ್ ಬ್ಯಾಂಕಿಂಗ್ ಸಿಸ್ಟಮ್ ಐತಲ್ಲ, ಅದು ಮಾಯಾಗಿ ಯಾವ ಸಿಸ್ಟಮ್ ಬರ್ತೈತಿ? ಕ್ರಿಪ್ಟೋ ಕರೆನ್ಸಿ ಸಿಸ್ಟಮ್ ಬರ್ತೈತಿ. ಎಸ್ ಸರ್, ಎಸ್ ಸರ್. ಆಮೇಲೆ ಈಗ ನೋಡ್ರಿ, ಕ್ರಿಪ್ಟೋ ಕರೆನ್ಸಿ ಬಂದಾಗ ಅವಾಗ ಏನಾಗ್ತೈತಿ, ಎಲ್ಲಾ ಟೋಟಲ್ ಇರ್ತಕ್ಕಂಥ ಬ್ಯಾಂಕ್ಗಳು ಹೋಗ್ತಾವ. ಜೂನಿಯರ್ ಕ್ರಿಸ್ಟಿಯನ್ ಕಾಯಿನ್ ಐತಲ್ಲ, ಅದನ್ನ ಮಾತ್ರ ನಮ್ದು ಏನೈತಿ, ಚಲಾವಣೆ ಒಳಗೆ ಬರ್ತೈತಿ. ಈಗ ನಾಳೆ ಎಲ್ಲಾರು ಬಂದ ಮೇಲೆ ಬಂದ್ರೆ, ಈಗ ಬಂದ್ರೆ ನಾವು ಇವತ್ತಿಲ್ಲ ನಾಳೆ ಕ್ರಿಪ್ಟೋ ಕರೆನ್ಸಿಗೆ ಬರ್ಲೇಬೇಕು, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಅವಾಗ ಬರಕ್ಕಿಂತ ಈಗ ಬಂತಂದ್ರೆ ಅದು ಅಪ್ರಿಸಿಯೇಷನ್ ಆಗಿದ್ದು ದುಡ್ಡು ಏನೈತಲ್ಲ, ಅದ್ರ ಬೆನಿಫಿಟ್ ನಮಗೆ ಸಿಗ್ತೈತಿ. ಏನ್ ಸಿಗ್ತೈತಿ? ಅಪ್ರಿಸಿಯೇಷನ್ ಆಗಿದ್ದು. ಸೊ ಮುಂದೆ ಬರೋದ ಕ್ರಿಪ್ಟೋ ಕರೆನ್ಸಿ ಅಂದ್ಮೇಲೆ ನಾವು ನಾಳೆ ಮಜಬೂರಿ ಒಳಗೆ ಕ್ರಿಪ್ಟೋ ಕರೆನ್ಸಿ ಮಾಡೋಕ್ಕಿಂತ ದೇವ್ರು ನಮ್ಗೆ ಅಡ್ವಾನ್ಸ್ ಹೇಳೋಣ. ಇವತ್ತಿನಿಂದ ನಾವ್ ಯಾಕೆ ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಅದ್ರ ಬೆನಿಫಿಟ್ ಅನ್ನ ತಗೋಬಾರ್ದು? ಪಾಯಿಂಟ್ ಕ್ಲಿಯರ್ ಆತ್ರಿ?
ಹಂಗಾರೆ Yes, sir. ಈಗ ಮುಂದೆ ಬರ್ತಕ್ಕಂಥ ಯುಗ ಏನೈತಿಲ್ಲ ಕ್ರಿಪ್ಟೋ ಕರೆನ್ಸಿ. ಆಮೇಲೆ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಏನೈತಿಲ್ಲ ಸಿಂಪಲ್ ಆಗಿ ತಿಳ್ಕೊಳ್ರಿ. ಕ್ರಿಪ್ಟೋ ಅಂದ್ರೆ ಒಂದ್ ಅಕ್ಷರ, ಕರೆನ್ಸಿ ಅಂದ್ರೆ ನಿಮ್ಗೆ ಗೊತ್ತೈತಿ. ಕ್ರಿಪ್ಟೋ ಅಂದ್ರೆ ಏನೈತಿ, ಕಣ್ಣಿಗೆ ಕಾಣಲಾರ್ದು, ಮುಟ್ಟಾಕ ಬರ್ಲಾರ್ದು, ಅದನ್ನ ಫಿಸಿಕಲಿ ನಾವು ಟಚ್ ಮಾಡಕ್ ಬರಂಗಿಲ್ಲ. ಇದು ಕೇವಲ ಒಂದು ಕಂಪ್ಯೂಟರ್ ನಿಂದ ಮತ್ತೊಂದು ಕಂಪ್ಯೂಟರ್ಗೆ, ಒಂದು ಮೊಬೈಲ್ ಇಂದ ಮತ್ತೊಂದು ಮೊಬೈಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಹೌದಲ್ಲ, ಅಲ್ಲಿಂದ ಮಾಡಕ್ ಆಗ್ತೈತಿ. ಈಗ ನೋಡ್ರಿ ಗೂಗಲ್ ಪೇ, ಫೋನ್ ಪೇ, ಈಗ ನಾನು ಹಜರತ್ತಲ್ಲಿ ಟಕ್ ಟಕ್ ಅಂತ ಒಂದು 10,000 ಬಟನ್ ನನ್ನ ನಂಬರ್ ಓಡಿ ನಾನು ಸೆಂಡ್ ಮಾಡಿದ್ರೆ ನಿಮ್ಗೆ ಬರ್ತೈತಿ. ನೀವ್ ನೋಡ್ತೀರಿ ಸರ್ ಹಜರತ್ತಲ್ಲಿ ನಿಮ್ಗೆ 10,000 ರೂಪಾಯಿ ಕಳ್ಸಿ ನೋಡ್ರಿ ಬಂದ್ಬಿಟ್ಟೈತೇನು, ನೀವೇನ್ ಮಾಡ್ತೀರಿ, ಮೆಸೇಜ್ ನೋಡ್ತೀರಿ, ಅದ್ರ ಫೋನ್ ಪೇ ತೆಗಿತೀರಿ, ಹಾ ಸರ್ ಬಂದೈತೆ ಅಂತ ಹೇಳ್ತೀನಿ. ನಾನು ಕೈಯಿಂದ ನಿಮಗೆ ₹1 ನನ್ನ ಕೈಯಿಂದ ನಿಮಗೆ ಫಿಸಿಕಲಿ ₹1 ಕೊಡ್ಲಿಲ್ಲ, ನೀವು ಕೈಯಿಂದ ₹1 ತಗೊಳ್ಳಿಲ್ಲ, ಆದ್ರೆ 10,000 ರೂಪಾಯಿ ನಿಮಗೆ ನಾನು ಕಳ್ಸಿದ್ದು ಬಂದು ಮುಡ್ತೋ ಇಲ್ಲೋ? Yes, sir. Yes, sir. Yes. ಇದು ಡಿಜಿಟಲ್ ಕರೆನ್ಸಿ ಹೌದಲ್ಲ. ಇನ್ನು ಮುಂದೆ ಬರದೆ ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿ ಇದೇ ಪ್ರಕಾರ ನಡಿತೈತಿ. ಕ್ರಿಪ್ಟೋ ಕರೆನ್ಸಿ ಅಂದ್ರೇನು, ಈಗ ನಾನ್ ನಿಮ್ಗೆ 10,000 ರೂಪಾಯಿ ಕಳ್ಸಿದ್ನಲ್ಲ, ಅದೇನ್ರ ಕಣ್ಣಿಗೆ ನೋಡಿದ ಕಾಣ್ತೇನು, ನಿಮ್ಗೆ ಮುಟ್ಲಿಕ್ಕೆ ಸಿಗ್ತೇನು? ಇದಿಲ್ಲ. ಇದಕ್ಕೆ ನಾವು ಡಿಜಿಟಲ್ ಕರೆನ್ಸಿ ಅಂತೀವಿ. ಈ ಡಿಜಿಟಲ್ ಕರೆನ್ಸಿ ಒಳಗೆ ಇರ್ತಕ್ಕಂಥದ್ದನ್ನ ಏನು ನ್ಯೂನ್ಯತೆಗಳದನ್ನ ಅದನ್ನೆಲ್ಲ ತೆಗೆದು ಮುಂದೆ ಏನ್ ಮಾಡ್ರ, ಕ್ರಿಪ್ಟೋ ಕರೆನ್ಸಿ ಮಾಡ್ರ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಕಣ್ಣಿಗೆ ಕಾಣಲಾರ್ದು, ಮುಟ್ಟಾಕ ಸಿಗಲಾರ್ದು, ಒಂದು ಕಂಪ್ಯೂಟರ್ ಇಂದ ಸಾಫ್ಟ್ವೇರ್ ಟು ಸಾಫ್ಟ್ವೇರ್, ಮೊಬೈಲ್ ಟು ಮೊಬೈಲ್, ಕಂಪ್ಯೂಟರ್ ಒಂದು ಕಂಪ್ಯೂಟರ್ಗೆ ಆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಕ್ಕಂತ ಒಂದು ಕಾಯಿನ್ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇಂತ ಕಾಯಿನ್ ಒಳಗೆ ಮಾರ್ಕೆಟ್ ನೊಳಗೆ ಸಾವಿರಾರು ಕಾಯಿನ್ ಇದಾವ. ಅದ್ರೊಳಗೆ ಡೂಪ್ಲಿಕೇಟ್ ಕಾಯಿನ್ ಅಂತೂ ನಿಜವಾಗಿದ್ದು ಜುನೇನ್ ಕಾಯಿನ್ ಇರೋದು ಬಹಳ ಕಡಿಮೆ. ಡೂಪ್ಲಿಕೇಟ್ ಕಾಯಿನ್ ಮಾರ್ಕೆಟ್ ನೊಳಗ ಹಾವಳಿ ಬಹಳ ಮಾಡೈತಿ. ಈಗ ಇಂಡಿಯನ್ ರುಪೀನೊಳಗೆ ಹಿಂದೆ ಒಂದ್ ಇದಿತ್ತು, ಏನು ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಸರ್ ATM ದೊಳಗೆ ಡೂಪ್ಲಿಕೇಟ್ ನೋಟ್ ಬರ್ತಿದ್ದು ಗೊತ್ತಿತ್ತು ನಿಮ್ಗೆ? ಅದು ಇದ್ದಿದೆ. ಅದ್ರ ಬಗ್ಗೆ ನಾವು ನೋಡ್ರಿ ಎಲ್ಲಿ ಒರಿಜಿನಲ್ ಐತಿ ಜನ ಇರೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಇವತ್ತು ನಾವು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡೋಣ. ಈಗ ಒರಿಜಿನಲ್ ಜುನೇನ್ ಕ್ರಿಪ್ಟೋ ಕರೆನ್ಸಿ ಏನದಲ್ಲ, ಹಬ್ಬ ಬಂದ್ರೆ ಬಹಳ ಕಡಿಮೆ ಅದಾವ. ಎಷ್ಟದಾವ ಶಂಕರ? ನಮ್ಮ ತಿಳಿದ ಮಟ್ಟಿಗೆ ಒಂದು 50 ರಿಂದ 60 ಮಾತ್ರ ಜುನೇನ್ ಕಾಯಿನ್ ಅದಾವ. ಅದ್ರೊಳಗ ಮೊದಲನೇದು ಬಿಟ್ ಕಾಯಿನ್, ಎರಡನೇದು ಇಥೇರಿಯಂ, ಮೂರನೇದು ಬಿನಾನ್ಸ್, ನಾಲ್ಕನೇದು ಅವೇರೆನ್ಸ್. ಈ ಪ್ರಕಾರ ಕೆಲವೊಂದು ಕಾಯಿನ್ಸ್ ಅದಾವ. ಆ ಕಾಯಿನ್ ದೊಳಗೆ ರೀಸೆಂಟ್ ಆಗಿ ನಮ್ದು ಒಂದು ಕಂಪನಿ, ನಮ್ಮದು ಒಂದು ಕಾಯಿನ್ ಬಂದೈತಿ. ನಮ್ಮ ಕಾಯಿನ್ ಹೆಸರೇನು? ನಮ್ಮ ಕಾಯಿನ್ ಬಗ್ಗೆ ಇವತ್ತ ನಾವು ಮಾತಾಡೋಣ. ಈಗ ನಾವೇನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡೋಲ್ಲ, ಇದು ಯಾರು ಹ್ಯಾಂಕಿ ಪ್ಯಾಂಕಿ ಕಂಪನಿ ಮಾಡಿದ್ದಲ್ಲ. ಇದು ಡೈರೆಕ್ಟ್ ಆಗಿ ದುಬೈದಿಂದ ಬಂದಿರತಕ್ಕಂತ ಒಂದು ಕಾಯಿನ್. ಎಲ್ಲಿಂದ ಬಂದೈತಿ ಶಂಕರ್ ಇದು? ದುಬೈ ಸರ್. ನಮ್ಮ ಕಾಯಿನ್ ಅವ್ರು ಮಾಡಿದ್ದಲ್ಲ, ಇದು ದುಬೈದಿಂದ ಬಂದಿರತಕ್ಕಂತ ಒಂದು ಕಾಯಿನ್. ನಮ್ಮ ಕಾಯಿನ್ ಹೆಸರು ಏನ್ ಸರ್? ನಮ್ಮ ಕಾಯಿನ್ ಹೆಸರು ಬ್ಲಾಕ್ ವಾಲ್ಟ್ ಅಂತ. ಕಾಯಿನ್ ಆತಲ್ರಿ, ನಮ್ಮ ಕಾಯಿನ್ ಹೆಸರೇನು? ಬ್ಲಾಕ್ ವಾಲ್ಟ್. ಈ ಬ್ಲಾಕ್ ವಾಲ್ಟ್ ಅಂತ ಏನೈತಲ್ಲ, ಇದ್ರ ಖಾಸಿಯತ್ ಏನಪ್ಪಾ ಅಂದ್ರೆ, ನಮ್ದು ಏನಿದೆ, ದ ಬ್ಲಾಕ್ ವಾಲ್ಟ್ ಈಸ್ ಅ ಡಿಸೆಂಟ್ರಲೈಸ್ಡ್ ಕ್ರಿಪ್ಟೋ ಕರೆನ್ಸಿ ಡಿಸೈನ್ ಟು ರೆವಲ್ಯೂಷನ್ ಎವ್ರಿ ಡೇ ಟ್ರಾನ್ಸಾಕ್ಷನ್, ಇ ಕಾಮರ್ಸ್, P2P ಟ್ರಾನ್ಸಾಕ್ಷನ್. ಆಮೇಲೆ ವಾರ್ ಇಸ್ ಡೇ ಟು ಡೇ, ನಮಗೆ ಪ್ರತಿದಿನ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಫಾಸ್ಟ್ ಆಗಿ, ಆಮೇಲೆ ಎಕನಾಮಿಕಲ್ ಆಗಿ ಕಡಿಮೆ ಖರ್ಚಿನೊಳಗೆ ಮಾಡ್ತಕ್ಕಂಥ ಒಂದೈತಿ. ಆಮೇಲೆ ನಮ್ಮ ಕಾಯಿನ್ ಇದಲ್ಲ, ನಾವು ಟೋಟಲಿ ಮಾರ್ಕೆಟ್ಗೆ ಕೇವಲ ಒಂದು 100 ಕೋಟಿ ರೂಪಾಯಿ 100 ಕೋಟಿ ಕಾಯಿನ್ ಅನ್ನ ಮಾತ್ರ ಬಿಟ್ಟೇವಿ. ಎಷ್ಟು ಬಿಟ್ಟೇವಿ? ಒಂದು 100 ಕೋಟಿ. ನಮ್ಮ ಇಂಡಿಯಾದೊಳಗೆ 140 ಕೋಟಿ ಜನ ಅದಾರ. ಅಂದ್ರೆ 100 ಕೋಟಿ ನಾವು ಬಿಟ್ಟೇವಿ. ಒಂದು ವ್ಯಕ್ತಿಗೆ ಒಂದು ಕಾಯಿನ್ ಸಿಗಂಗಿಲ್ಲ ಅಂತ ಅರ್ಥ. ಇದು ನಿಜವಾಗಿ ಹೇಳ್ಬೇಕಾದ್ರೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಓಕೆ. ಆಮೇಲೆ ನಮ್ಮ ಕಾಯಿನ್ ಇಂಟ್ರೊಡಕ್ಷನ್. ನಮ್ಮ ಕಾಯಿನ್ ಏನೈತಿ, ಈಗ ನಾವು ನಮ್ಮ ಕಾಯಿನ್ ಬಗ್ಗೆ ಹೇಳ್ತೀವಿ. ನಮ್ದು ಇಂದ ರ್ಯಾಪಿಡ್ ರೆವಲ್ಯೂಷನ್ ಲ್ಯಾಂಡ್ಸ್ಕೇಪ್ ಡಿಜಿಟಲ್ ಫೈನಾನ್ಸ್ ಕ್ರಿಪ್ಟೋ ಕರೆನ್ಸಿ ಹ್ಯಾವ್ ಎಮರ್ಜ್ಡ್ ಎ ಡಿಸ್ರಪ್ಟಿವ್ ಫೋರ್ಸ್ ಆಫರಿಂಗ್ ದಿ ಡಿಸೆಂಟ್ರಲ್. ನಮ್ಮ ಕಾಯಿನ್ ಏನಿರುತ್ತಲ್ಲ, ಇಷ್ಟು ಫಾಸ್ಟ್ ಮಾಡೋ ಯಾವುದೇ ಕಾರಣಕ್ಕೆ ಒಂದು ಫಾಸ್ಟ್. ಎರಡನೇದು ಮತ್ತೆ ನಮ್ದು ಡಿಸೆಂಟ್ರಲೈಸ್. ಮೂರನೇದು ಕಡಿಮೆ ಖರ್ಚಿನೊಳಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಗೆ ನಾವು ಯೂಸ್ ಆಗಲಿ ಅಂತಕೊಂಡೆ ನಮ್ಮ ಕಾಯಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿವಿ. ಆಮೇಲೆ ನಮ್ಮ ಕಾಯಿನ್ ಒಂದು ಕೀ ಫ್ಯಾಕ್ಟರ್ ಹೇಳೋಣ. ನಮ್ಮ ಕಾಯಿನ್ ಕೀ ಫ್ಯಾಕ್ಟರ್ಸ್ ಏನೇನ್ರಪ್ಪ? ಮೊದಲದು ನಮ್ದು ಡಿಸೆಂಟ್ರಲೈಸ್ ಒಂದು ಸಿಸ್ಟಮ್ ಐತಿ. ನಮ್ಮ ಟೋಕನ್ ಆಪರೇಟ್ ಆನ್ ದಿ ಡಿಸೆಂಟ್ರಲೈಸ್ ಬ್ಲಾಕ್ ಚೈನ್. ನಮ್ದೇ ಆಗಿರ್ತಕ್ಕಂಥ ಬ್ಲಾಕ್ ಚೈನ್ ಸದ್ಯದ ಮಟ್ಟಿಗೆ ನಾವು ಬಿನಾನ್ಸ್ ಬ್ಲಾಕ್ ಚೈನ್ ಮಾಡೇವಿ. ಆಮೇಲೆ ಟೋಟಲ್ ನಮ್ದು ಟ್ರಾನ್ಸ್ಪರೆನ್ಸಿ ಯಾವ್ದನ್ನು ಹಿಡನ್ ಮಾಡಂಗಿಲ್ಲ. ಶಂಕರ್ ನಿಮ್ಗೆ ಗೊತ್ತೈತಿ, ಇವತ್ತು ನಮ್ಮ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿತ್ತು. ಆ ಮಿಸ್ಟೇಕ್ ನಮ್ದು ಟ್ರಾನ್ಸ್ಪರೆನ್ಸಿ ಇದ್ದದಕ್ಕೆ ಇವತ್ತು ನಂದು ಕಾಯಿನ್ ವಾಪಸ್ ಬಂದು. ನಿಮ್ಗೆ ಹೇಳೇನಲ್ಲ? ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಓಕೆ. ಆಮೇಲೆ ನಮ್ದು ಲಿಮಿಟೆಡ್ ಸಪ್ಲೈ ಐತಿ. ನಮ್ದು ಹತ್ರ ಇರೋದು
ಕೇವಲ ಒಂದು 100 ಕೋಟಿ ಕಾಯಿನ್ ಮಾತ್ರ ಮಾರ್ಕೆಟಿಗೆ ಬಿಟ್ಟಿವಿ. ಅದ್ರೊಳಗು ಆಮೇಲೆ ಬರ್ನ್ ಆಗಿ ಬರೀ 10 ಕೋಟಿ ಕಾಯಿನ್ ಮಾತ್ರ ಉಳಿತಾವ 100 90 ಬರ್ನ್ ಆಗ್ತೈತೆ. ಅದ್ರ ಮುಂದೆ ಬಗ್ಗೆ ಮಾತಾಡೋಣ. ಓಕೆ, ಆಮೇಲೆ ಇದ್ರ ಜೊತೆಗೆ ನಮ್ಮ ಕಂಪನಿದ ಏನೈತಲ್ಲ ಏನು ಮಧ್ಯದ ಫಾಸ್ಟ್ ಅಂಡ್ ಲೋ ಕಾಸ್ಟ್ ಟ್ರಾನ್ಸಾಕ್ಷನ್ ಬಹಳ ಕಡಿಮೆ. ಬೇರೆ ನೀವು ಕಂಪೇರ್ ಮಾಡಿದ್ರೆ ನಮ್ದು ಟ್ರಾನ್ಸಾಕ್ಷನ್ ಫೀಸ್ ಬಹಳ ಕಡಿಮೆ ಐತಿ. ಓಕೆ, ಆಮೇಲೆ ಡೈಲಿ ನಮ್ಮ ಕಾಯಿನ್ ಒಳಗೆ ನಾವು ಮೈಕ್ರೋ ಟ್ರಾನ್ಸಾಕ್ಷನ್ ಮಾಡ್ಬೋದು. ಮೈಕ್ರೋ ಟ್ರಾನ್ಸಾಕ್ಷನ್ ಅಂದ್ರೆ ನಾವು ಇದನ್ನ ಯಾವ್ದು ನಮ್ದು ಬ್ಲಾಕ್ ವಾಟರ್ ನಾವು ಇಂಪೋರ್ಟ್ ಮಾಡ್ಬೇಕಾದ್ರೆ ಅಲ್ಲಿ 18 ಡೆಸಿಮಲ್ ಅಂತ ಬರ್ತಿತ್ತು, ಕಾಣ್ತಿತ್ತಲ್ಲ ನಿಮಗೆ? 18 ಡೆಸಿಮಲ್ ಅಂತ ನೋಡ್ರಿಲ್ಲ? ಎಸ್ ಸರ್, ಎಸ್ ಸರ್. 18 ಡೆಸಿಮಲ್ ಅಂದ್ರೆ ಏನು? 18 ಡೆಸಿಮಲ್ ಅಂದ್ರೆ ಒಂದು ಕಾಯಿನ್ ದೊಳಗೆ 18 ಪೀಸ್ ಮಾಡಬಹುದು ಅಂತ ಅರ್ಥ. ಅಂದ್ರೆ ₹1 ರೂಪಾಯಿಗೆ ಎಷ್ಟು ಅಣೆ ರೀ ಸರ್? 100 ಅಣೆಗೆ ₹1 ಅಂತ. ₹1 100 ಅಣೆ ಅಂತ ಕರಿತಾರ, ಹೌದಲ್ರಿ? 100 ಪೈಸಾ, ಸಾರಿ. ₹1 ಎಷ್ಟು ಪೈಸಾ ಸರ್? 100 ಪೈಸಾ. ಹಂಗ ನಮ್ದು ಒಂದು ಕಾಯಿನ್ ಒಳಗೆ 18 ಪೂಜಿ, 1 2 3 4 ಹಿಂಗ 18 ಪೂಜೆ ಮಾಡೋಕೆ ಅಷ್ಟು ಪೀಸ್ ಅನ್ನ ಮಾಡ್ಬೋದು ನಾವು. ಅರ್ಥ ಆತಿಲ್ರಿ? ಅಂದ್ರೆ ಅಷ್ಟನ್ನ ಮಾಡ್ಬೋದು. ಅದು 18 ಡೆಸಿಮಲ್. ಈ ಪ್ರಕಾರ ನಾವು ಬಹಳ ಕಡಿಮೆ ಕಾಸ್ಟ್ ಒಳಗೆ ನಾವು ಡೈಲಿ ನಾವ್ ಮಾಡ್ತೀವಿ, ಟ್ರಾನ್ಸಾಕ್ಷನ್ ಮಾಡ್ತೀವಿ. ಆಮೇಲೆ ನಮ್ದು ಕಾಯಿನ್ ಈ ಪ್ರಕಾರ ಆಗ್ತೈತಿ. ಆಮೇಲೆ ನಮ್ದು ಕಾಯಿನ್ ಅನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ಇನ್ ಕೇಸ್ ಆಫ್ ಬ್ಲಾಕ್ ವಾಲ್ಟ್ ಅಂತ ತಿಳ್ಕೊಡ್ರಿ. ಯೂಸಸ್ ಆಫ್ ಬ್ಲಾಕ್ ವಾಲ್ಟ್ ಡೈಲಿ ಟ್ರಾನ್ಸಾಕ್ಷನ್ ಒಳಗ ನಮ್ಮ ಕಾಯಿನ್ ಅನ್ನ ನಾವು ಪರ್ಚೇಸ್ ಮಾಡ್ಬೋದು, ಸೇಲ್ ಮಾಡ್ಬೋದು, ಆಮೇಲೆ ಯುಟಿಲಿಟಿ ಮಾಡ್ಬೋದು. ಏನ್ ಬೇಕಾದ್ರೆ ಇನ್ನು ಮುಂದೆ ಬಹಳ ದೊಡ್ಡದೈತಿ, ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ನಮ್ದು ಇ ಕಾಮರ್ಸ್ ನೊಳಗ ಆನ್ಲೈನ್ ಒಳಗೆ ನೀವೇನ್ ಪರ್ಚೇಸ್ ಮಾಡ್ತಿರಲ್ಲ ಅದಕ್ಕೂ ಯೂಸ್ ಮಾಡ್ಬೋದು. ಪ್ರತಿಯೊಂದು ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ ದೊಳಗೆ ವೆರಿ ಶಾರ್ಟ್ಲಿ ನಮ್ದು ನಮ್ದು ಪೇಮೆಂಟ್ ಗೇಟ್ ವೇ ಬಂದ್ಮೇಲೆ ಆಟೋಮೆಟಿಕ್ ಆಗಿ ಈ ಕಾಮರ್ಸ್ ಪ್ಲಾಟ್ಫಾರ್ಮ್ ಅದಲ್ಲ, ಅಮೆಜಾನ್, ಆಮೇಲೆ ಈ ಗೂಗಲ್, ಇದು ಅಮೆಜಾನ್ ಗೆ ಅಂತ ಬರ್ತಾವಲ್ಲ, ಅದು ಎಲ್ಲರೂ ಯೂಸ್ ಮಾಡ್ತಾರ. ಆಮೇಲೆ ಇದ್ರ ಜೊತೆಗೆ ನಮ್ದು P2P ಟ್ರಾನ್ಸಾಕ್ಷನ್ ಐತಿ. P2P ಅಂದ್ರೇನು? ಮಾರ್ಕೆಟ್ ನೊಳಗೆ ನಾಳೆ ನಮ್ದು ಎಕ್ಸ್ಚೇಂಜ್ ಒಳಗೆ ಬಂದಾಗ ಯಾರ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಈಗ ನಮಗೆ ಡಾಲರ್ ಬೇಕಂದ್ರೆ ನಾವೇನ್ ಮಾಡ್ತೀವಿ? P2P ಪ್ರಕಾರ ಪರ್ಚೇಸ್ ಮಾಡ್ತೀವಿ. ಮತ್ತೆ ಬಿನಾನ್ಸ್ ಬೇಕಂದ್ರೆ P2P ಪ್ರಕಾರ. ಹಂಗ ನಮ್ಮ ಕಾಯಿನ್ ಸಹಿತ P2P ಪ್ರಕಾರ ಟ್ರಾನ್ಸಾಕ್ಷನ್ ಆಗ್ತೈತೆ ಅಂತ ಅರ್ಥ. ಆತ್ರಿ? ಎಸ್ ಸರ್, ಎಸ್ ಸರ್. ಸೊ ಈ ಪ್ರಕಾರ ಎಲ್ಲ ಐತಿ. ಆಮೇಲೆ ನಮ್ಮ ಬ್ಲಾಗ್ ಬಗ್ಗೆ ಇನ್ನ ನಮ್ಮ ಕಂಪನಿ ಒಳಗೆ ಬೇಕಾದಷ್ಟು ಇನ್ನು ಫ್ಯೂಚರ್ ದೊಳಗೆ ರೋಡ್ ಮ್ಯಾಪ್ ಅಂತ ಐತಿ. ಆ ರೋಡ್ ಮ್ಯಾಪ್ ದೊಳಗೆ ಯಾವ್ಯಾವ ಏನೇನ್ ಬರ್ತೈತಿ ಪ್ರತಿಯೊಂದನ್ನು ನಾವು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಕೊಟ್ಟಿವಿ. ಮೊದಲೇದಾಗಿ ನಮ್ಮ ಬ್ಲಾಕ್ ಔಟ್ ಬಗ್ಗೆ, ಬ್ಲಾಕ್ ಔಟ್ ಆಪರೇಟ್ ಆನ್ ದಿ ಇಟ್ಸ್ ಬ್ಲಾಕ್ ಚೈನ್ ಪವರ್ಡ್ ಬೈ ದಿ ಕಾನ್ಸೆಪ್ಟ್ ಆಫ್ ಮೆಕ್ಯಾನಿಸಮ್. ಆಮೇಲೆ ಇದು ನಮ್ಮ ಕಂಪನಿ ಏನೈತಲ್ಲ, ಇಲ್ಲ ಕೆಲವೊಂದು ನಮಗೆ ಏನೈತಿ, ಕೆಲವೊಂದು ಇದು ಯಾವ್ದು ಟೆಕ್ನಿಕಲ್ ವರ್ಡ್ ಕೊಟ್ರ. ಅಂದ್ರೆ POS ಅಂತ ಕೊಟ್ರ, ಆಮೇಲೆ DPOS ಅಂತ ಕೊಟ್ರ. ಇದನ್ನ ಕೆಲವೊಂದು ನಾವು ಕೇಳಕ್ ಹೋದಿ, ಅದ್ರದ್ದು ಏನ್ರಿ ಡೀಟೇಲ್ ಅಂತ ನಮಗೂ ಹೇಳಕ್ ಹೋಗಿಲ್ಲ. ಯಾಕಂದ್ರೆ ನಮ್ದು ಬ್ಲಾಕ್ ಚೈನ್ ಐತಲ್ಲ, ನಮ್ದು ರೇಟ್ ಏರ್ಕೊಂತ ಹೋಗ್ತೈತಿ, ಯಾವುದೇ ಕಾರಣಕ್ಕೆ ಡ್ರಾಪ್ ಆಗಿಲ್ಲ. ಇದಕ್ಕೆ ಕಾರಣ ಏನಂದ್ರೆ ನಮ್ದೊಂದು ಪೇಟೆಂಟೆಡ್ ಒಂದು ಸಾಫ್ಟ್ವೇರ್ ತಯಾರು ಮಾಡ್ರ. ಈ ಪೇಟೆಂಟೆಡ್ ಸಾಫ್ಟ್ವೇರ್ ನಮ್ಮ ಕಂಪನಿ ಬಿಟ್ರೆ ಬೇರೆ ಯಾವ್ದು ಮಾಡಂಗಿಲ್ಲ. ಅದಕ್ಕೆ ನಮ್ಮ ಕಾಯಿನ್ ನಮ್ದು ಏನೈತಿ ಯಾವುದೇ ಕಾರಣಕ್ಕೆ ರೇಟ್ ಇಳಂಗಿಲ್ಲ. ಈಗ ಸುಮಾರಾಗಿ ನಾವು 19 ದಿನ ಹೌದಲ್ರಿ ಶಂಕರ್ ನಾವು ಮಾಡಾಕತ್ತೀಗ ಟ್ರಾನ್ಸಾಕ್ಷನ್. 19 ದಿನದೊಳಗೆ 0.0000001% ಎಲ್ಲರ ನಮ್ ಕಡಿಮೆ ರೇಟ್ ಕಡಿಮೆ ಆಗಿದ್ದು ನೋಡ್ರಿ. ನೀವು ಸೇಲ್ ಮಾಡಿನೂ ನೋಡಿದ್ವಿ, ಬಾಯ್ ಮಾಡಿನೂ ನೋಡಿದ್ವಿ, ವಿಡ್ರಾ ಮಾಡಿನೂ ನೋಡಿದ್ವಿ, ಎಲ್ಲದನ್ನು ಮಾಡಿ ನೋಡಿ. ಆದ್ರೂ ಸಹಿತ ಯಾವುದೇ ಕಾರಣಕ್ಕೆ 0.00001% ನಾವ್ ಇಲ್ಲಿವರೆಗೆ ಡ್ರಾಪ್ ಅನ್ನ ಕಂಡಿಲ್ಲ. ಎಸ್ ಅಂತಿರೋ? ಎಸ್ ಸರ್, ಎಸ್ ಸರ್. ಓಕೆ, ಆಮೇಲೆ ಇದ್ರ ಜೊತೆಗೆ ನಮ್ದು ಗೇಮಿಂಗ್ ಪ್ಲಾಟ್ಫಾರ್ಮ್ ಬರ್ತೈತಿ. ಈಗ ಇನ್ನು ನೋಡ್ರಿ ಫ್ಯೂಚರ್ ದೊಳಗೆ ಏನ್ ಮಾಡ್ತಾರಂದ್ರೆ ಮಕ್ಕಳು ಹೊರಗಡೆ ಹೋಗಿ ಆಟ ಆಡೋದು ಕಡಿಮೆ ಮಾಡ್ರ. ಏನಾಯ್ತಂದ್ರು ಮೊಬೈಲ್ ನೊಳಗೆ ಆಟ ಆಡ್ತಾರ. ಸರ್, ನಮ್ ಇಂಡಿಯಾದೊಳಗೆ ಇರೋದು 140 ಕೋಟಿ ಜನ. ಆದ್ರೆ ನಮ್ ಇಂಡಿಯಾದೊಳಗೆ ಕಡಿಮೆ ಅಂದ್ರೆ ಮೋರ್ ದೆನ್ 100 crore ಪೀಪಲ್ ಆಲ್ರೆಡಿ ಮೊಬೈಲ್ ಅನ್ನು ಯೂಸ್ ಮಾಡಕತ್ತಾರ. ಪ್ರತಿಯೊಂದು ವ್ಯಕ್ತಿನೂ ಎಜುಕೇಟೆಡ್ ಅನ್ಎಜುಕೇಟೆಡ್ ಇರಲಿ, ಪ್ರತಿಯೊಬ್ರು ಗೇಮಿಂಗ್ ಮಾಡ್ತಾರ. ಇನ್ನು ಫ್ಯೂಚರ್ ದೊಳಗೆ ಗೇಮಿಂಗ್ ದೊಳಗೆ ಮೊನ್ನೆ ನರೇಂದ್ರ ಮೋದಿ ಅವ್ರು ಹೇಳಿದ್ರು, ಇದು $1 ಟ್ರಿಲಿಯನ್ ಬಿಸಿನೆಸ್ ಅಂತೆ. ಟ್ರಿಲಿಯನ್ ಅಂದ್ರೆ ನಮ್ಗೆ ಎಷ್ಟು ಗೊತ್ತಿಲ್ಲ, ಲಕ್ಷಾಂತರ ಕೋಟಿ ರೂಪಾಯಿ. ಹಂಗೆ ಇನ್ನು ಫ್ಯೂಚರ್ ದೊಳಗೆ ಮೊಬೈಲ್ ನೊಳಗೆ ಜನ ಲಕ್ಷಾಂತರ ಕೋಟಿಗಳನ್ನ ಹಾಕ್ತಾರ. ಈಗ ನೀವ ನೋಡ್ರಿ, ರಮ್ಮಿ ಗೇಮ್ ಮಾಡ್ರಿ, ಆಮೇಲೆ 11 ಸರ್ಕಲ್ ಮಾಡ್ರಿ, ಆದ್ ಮಾಡ್ರಿ, ಈದ್ ಮಾಡಿ ತಿಳ್ಕೊಂಡು ನಾವು ಅವಾಗಿನ ಪ್ರತಿದಿನ ನಾವು ಇದ್ರಾಗ ಟಿವಿ ಒಳಗೆ ನಾವು ನೋಡ್ತೀವಿ, ಟಿವಿಯಾಗ ಮೊಬೈಲ್ನಾಗ ಆಡ್ ನೋಡ್ತಿಲ್ಲ. ಇನ್ನು ಮುಂದೆ ಈ ಗೇಮಿಂಗ್ ಬಹಳ ದೊಡ್ಡ ಒಂದು ಇಂಡಸ್ಟ್ರಿ. ಆ ಇಂಡಸ್ಟ್ರಿ ಒಳಗೆ ನಾವು ಎಂಟರ್ ಆಗತ್ತೀವಿ. ಇದು ಮೊದ್ಲೇ ನಮ್ದು ಪ್ರೋಗ್ರಾಮ್. ಎರಡನೇದು ನಮ್ಮ ಕಂಪನಿ ಒಳಗೆ ಏನೈತಿ ಬ್ಲಾಕ್ ವಾಟರ್ ಡಿಸೆಂಟ್ರದ್ ನಮ್ದೇ ಆಗಿರ್ತಕ್ಕಂತ ಒಂದು ಎಕ್ಸ್ಚೇಂಜ್ ಬರ್ತೈತಿ.
ಪ್ರತಿಯೊಂದು ಎಕ್ಸ್ಚೇಂಜ್ ಸೆಂಟ್ರಲೈಸ್ ಇರ್ತೈತಿ. ನಮ್ಮ ಫ್ಯೂಚರ್ ದೊಳಕಂತ ನಮ್ಮ ಫ್ಯೂಚರ್ ನೊಳಗೆ ಬರ್ತಕ್ಕಂತ ಡೆಕ್ಸ್ ಅನ್ನೋದು ಏನೈತಲ್ಲ ನಮ್ದು ಕರೆಯಿಂದ ನಮ್ದು ಎಕ್ಸ್ಚೇಂಜ್ ಹೆಸರು ಇದು. ಏನ್ ಸರ್ ಇದು? ಡೆಕ್ಸ್ ಅನ್ನೋದು ಏನೈತಲ್ಲ ನಮ್ದು ಒಂದು ಎಕ್ಸ್ಚೇಂಜ್ ಹೆಸರು. ಈ ಎಕ್ಸ್ಚೇಂಜ್ ದೊಳಗೆ ನಮ್ದು ಟೋಟಲಿ ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಇದು. ಎಲ್ಲಾದು ಎಕ್ಸ್ಚೇಂಜ್ ಸೆಂಟ್ರಲೈಸ್ ಇರ್ತೈತಿ. ನಮ್ದು ಎಕ್ಸ್ಚೇಂಜ್ ಮಾತ್ರ ಕಂಪಲ್ಸರಿ 100% ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಬರ್ತೈತಿ. ಒಂದ್ ಸರಿ ಈ ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಬಂತಂದ್ರೆ ಬಾಕಿ ಇರ್ತಕ್ಕಂಥ ಎಷ್ಟೋದಲ್ಲ, ಬಿನಾನ್ಸ್ ಐತಿ, ಆಮೇಲೆ ರಾಬಿನ್ಹುಡ್ ಅಂತೈತಿ, ಕಾಯಿನ್ ಮಾರ್ಕೆಟ್ ಕ್ಯಾಪ್, 108 ಎಕ್ಸ್ಚೇಂಜ್ ಅದಾವ. ಆ ಎಲ್ಲಾ ಎಕ್ಸ್ಚೇಂಜ್ ಅನ್ನ ಓವರ್ಟೇಕ್ ಮಾಡ್ತಕ್ಕಂಥ ಚಾನ್ಸಸ್ ಐತಿ. ಯಾಕೆ ಹೇಳ್ರಿ? ಯಾಕಂದ್ರೆ ನಮ್ದು ಎಕ್ಸ್ಚೇಂಜ್ ಏನೈತಲ್ಲ ಇದು ಟೋಟಲಿ ಡಿಸೆಂಟ್ರಲೈಸ್. ವಾಯ್ಸ್ ಬ್ರೇಕ್ ಆಯ್ತು ಸರ್. ಹೇಳಿದ್ದ ಟೈಮಿಗೆ ನಾವು ಮಾಡ್ಕೊಂತ ಬಂದೀವಿ. ಮೊದಲೇದ ನಾವ್ ಏನಂತ ಪ್ರಾಮಿಸ್ ಮಾಡಿದ್ವಿ ಶಂಕರ? 2025 ಒಳಗೆ, ಅದು ಮಾರ್ಚ್ ತಿಂಗಳದೊಳಗೆ ನಮ್ದು ಲಾಂಚ್ ಆಫ್ ಯುನಿಕ್ ಆಟೋ ಪೂಲ್ ಲಿಕ್ವಿಡಿಟಿ ಪೂಲ್ ಫಾರ್ ದಿ ಬ್ಲಾಕ್ ವಾಲ್ಟ್ ಅಂತ ಹೇಳಿದ್ವಿ. ಇದ ಪ್ರಕಾರ 6ನೇ ತಾರೀಕು 3ನೇ ತಿಂಗಳ 2025 ಒಳಗೆ ನಾವು ಬ್ಲಾಕ್ ವಾಲ್ಟ್ ಅನ್ನೋದು ಕಾಯಿನ್ ಅನ್ನ ರಿಲೀಸ್ ಮಾಡಿದ್ವಿ ಇಲ್ಲೋ? ಎಸ್ ಸರ್. ಮೊದಲೇದು. ಇನ್ನ ಎರಡನೇದು, ಇನ್ನು ನಾವೇನ್ ಪ್ರಾಮಿಸ್ ಮಾಡಕ್ತೀವಿ 2026. ಅದು ಯಾವಾಗ? ಮಾರ್ಚ್ 6ನೇ ತಾರೀಕು ಡೇಟ್ ಅದ ಇರ್ತೈತಿ. ಲಾಂಚ್ ಆಫ್ ಬ್ಲಾಕ್ ವಾಲ್ಟ್ ಗೇಮಿಂಗ್ ಪ್ಲಾಟ್ಫಾರ್ಮ್. ಈಗ ನಾಳೆ ಮತ್ತೆ ವಾಯ್ಸ್ ಬ್ರೇಕ್ ಆಯ್ತು ಸರ್. ಅವ್ರು ಗಳಿಸೋರವ್ರು ಲಾಸ್ ಮಾಡ್ಕೊಳ್ಳೋದವ್ರು. ಆದ್ರ ಕಮಿಷನ್ ಅಂತ ನಾವೇನೀಗ ಆಲ್ರೆಡಿ ನಾವು ತಗೊಂಡಲ್ಲ, ನಮ್ಮ ಕಾಯಿನ್ ಅದ ರೇಟ್ ಏರ್ಕೊಳ್ತಾ ಹೋಗೋದ್ ರೀತಿ. ಅದ್ರ ಜೊತೆಗೆ ಈ ಗೇಮಿಂಗ್ ನೊಳಗ ಬಂದಿರ್ತಕ್ಕಂಥ ಪ್ರಾಫಿಟ್ ಐತಲ್ಲ, ಆ ಪ್ರಾಫಿಟ್ ನೊಳಗುನು ನಾವೇನ್ ಶೇರ್ ಹೋಲ್ಡರ್ ಇರೋದಲ್ಲ, ನಮ್ಮ ಶೇರ್ ಹೋಲ್ಡರ್ಗೆ ನಮ್ದು ಕಂಪನಿದ ಪ್ರಾಫಿಟ್ ನೊಳಗ ಶೇರ್ ಮಾಡ್ತಾರ. ಅದ್ರೊಳಗುನು ನಮ್ಗೆ ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್, ಎಸ್ ಸರ್. ಇನ್ನು 4ನೇದು 2027 ಒಳಗೆ, ಇದು ಕ್ಲಿಯರ್. ಜನವರಿ 2027 ಒಳಗೆ ನಮ್ದೇನೈತಿ? ಬಿಗಿನ್ ಡೆವಲಪ್ಮೆಂಟ್ ಆಫ್ ದಿ ಓನ್ ಬ್ಲಾಕ್ ಚೈನ್. ನಮ್ದು ಈಗ ನಾವು 2025 ಇನ್ನು 2 ವರ್ಷದೊಳಗೆ ನಮ್ದೇ ಆಗಿರ್ತಕ್ಕಂಥ ಸ್ವಂತ ಬ್ಲಾಕ್ ಚೈನ್ ಬರ್ತಿದ್ವಿ. ಒಂದ್ ಸರಿ ನಮ್ಮ ಸ್ವಂತ ಬ್ಲಾಕ್ ಚೈನ್ ಬಂತಂದ್ರೆ ಇಮಿಡಿಯೇಟ್ ಆಗಿ ಇದು 2027, ಈ ಕೇವಲ 1 ವರ್ಷದೊಳಗೆ, ಅಂದ್ರೆ ಇವತ್ತಿನಿಂದ 3 ವರ್ಷದೊಳಗೆ ನಮ್ಮ ಒಂದು ಕಾಯಿನ್ ರೇಟ್ ಮಿನಿಮಮ್ $10,000 ಮಟ್ಟ ಹೋಗ್ತೈತಂತ ಪ್ರೆಡಿಕ್ಷನ್ ಮಾಡ್ಯಾರ. ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಪ್ರೆಡಿಕ್ಷನ್ ಮಾಡ್ರ ಒಂದು ಎವರೇಜ್ ತೊಳಗ್ ಪ್ರೆಡಿಕ್ಷನ್ ಮಾಡ್ತಾರ. ತೀರಾ ಕಡಿಮೆನೂ ಹೇಳಂಗಿಲ್ಲ, ತೀರಾ ಜಾಸ್ತಿನೂ ಹೇಳಂಗಿಲ್ಲ, ಒಂದು ಎವರೇಜ್ ಒಳಗೆ ಇರ್ತಾರ. ಇದು ಎವರೇಜ್ ಪ್ರೈಸ್ ಹೇಳಾಕ್ತೀನಿ. ಇದಕ್ಕಿಂತ ನಾಳೆ 2 ಪಟ್ಟು ಆಗ್ಬೋದು, 10 ಪಟ್ಟು ಆಗ್ಬೋದು. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಇನ್ನ 2028 ಮಿಡ್ ಅಂತ ಕೊಟ್ರ ಲಾಂಚ್ ಆಫ್ ಬ್ಲಾಕ್ ವಾಲ್ಟ್ ವಾರಿಯಸ್ ಎಕ್ಸ್ಚೇಂಜಸ್. ಆಗ ನಾ ಹೇಳಿದ್ನಲ್ಲ, ಡೆಕ್ಸ್ ಅನ್ನೋದು ಎಕ್ಸ್ಚೇಂಜ್ ಐತಲ್ಲ, ಅದನ್ನಂತೂ ನಮ್ ಸ್ವಂತ ಆತು. ಅದ್ರ ಜೊತೆಗೆ ವಾಜಿರಾಕ್ಸ್ ಅಂತ ಐತಿ, ಯೂನೋಕಾಯಿನ್ ಅಂತ ಐತಿ, ಬಿನಾನ್ಸ್ ಅಂತ ಐತಿ, ಆಮೇಲೆ ಮಾರ್ಕೆಟ್ ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಂತ ಐತಿ, ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಂತ ಐತಿ. ದುನಿಯಾದೊಳಗೆ ಕಡಿಮೆ ಅಂದ್ರೆ ಒಂದು 200 ಎಕ್ಸ್ಚೇಂಜ್ ಇದಾವ. ಪ್ರತಿಯೊಂದು ಎಕ್ಸ್ಚೇಂಜ್ ದೊಳಗೆ ನಾವು ಯಾವಾಗ ಕಾಯಿನ್ ಅನ್ನು ಬಿಡ್ತೀವಿ 2000, ಅದು ನಮ್ದು ಓನ್ ಎಕ್ಸ್ಚೇಂಜ್, ನಮ್ದು ಡಿಸೆಂಟ್ರಲೈಸ್ ಒಂದು ಓನ್ ಬ್ಲಾಕ್ ಚೈನ್ ಬಂದಾಗ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ ನಮ್ಮ ಕಂಪನಿದು ಪ್ರತಿಯೊಂದನ್ನು ಕೊಟ್ರ ಇದು ನಮ್ದು ರೋಡ್ ಮ್ಯಾಪ್. ಜುಲೈ ತಿಂಗಳದೊಳಗೆ ಮತ್ತೆ ನಾವೇನ್ ಮಾಡ್ತೀವಿ? ಎಡಿಷನಲ್ ನಮ್ದು ಬೇಕಾದಷ್ಟು ಪ್ರಾಜೆಕ್ಟ್ಸ್ ಅದಾವ. ಇಂಟ್ರೊಡಕ್ಷನ್ ಆಫ್ ಎಡಿಷನಲ್ ಲಿಕ್ವಿಡಿಟಿ ಟು ಪೂಲ್ ಫಾರ್ ದಿ ಬ್ಲಾಕ್ ವಾಲ್ಟ್. ನಮ್ದು ನಾವು ಟೋಟಲಿ 100 ಕೋಟಿ ಕಾಯಿನ್ ಅಂತ ಹೇಳಿದ್ವಿ. ಆ 100 ಕೋಟಿ ಕಾಯಿನ್ ಇವತ್ತು ಮಾರ್ಕೆಟ್ ನಾಗಿಲ್ಲ. ಅದು ಬಹಳ ಅಂದ್ರೆ 1-2 ಕೋಟಿ ಇರ್ತೈತಿ. ಮುಂದೆ ಬಂದಾಗ ನಾವೇನ್ ಮಾಡ್ತೀವಿ? ಜುಲೈ ತಿಂಗಳದೊಳಗೆ ಪ್ರತಿಯೊಂದು ಕಾಯಿನ್ ಅನ್ನು ಆಟೋಪಲ್ ಎಡಿಷನಲ್ ಅನ್ನ ಬಿಡಕೊಂತ ಹೋಗ್ತೀವಿ. ಇದು ನಮ್ಮ ಕಂಪನಿದು ರೋಡ್ ಮ್ಯಾಪ್. ಕ್ಲಿಯರ್ ಆತಲ್ರಿ? ಎಸ್ ಸರ್, ಎಸ್ ಸರ್. ಪ್ರತಿಯೊಂದನು ಇಲ್ಲಿ ನೋಡ್ರಿ, ನಮ್ಮ ಕಂಪನಿ ರೋಡ್ ಮ್ಯಾಪ್ ನೊಳಗೆ ಪ್ರತಿಯೊಂದು ಮಂತ್, ಡೇಟ್, ಇಯರ್ ಎಲ್ಲದನ್ನು ವಾರಿಸನ್ನ ಕರೆಕ್ಟ್ ಆಗಿ ಕೊಟ್ಕೊಂಡು ಬಂದಿವಿ. ಈ ಪ್ರಕಾರ ನಮ್ಮ ಕಾಯಿನ್ ಆಗ್ತೈತಿ. ಓಕೆ. ಆಮೇಲೆ ಈಗ ನಮ್ಮ ಕಾಯಿನ್ ಅನ್ನ ತಗೊಂಡ್ರೆ ನೋಡ್ರಿ 2 ಟೈಪ್. ಒಂದು ಪರ್ಚೇಸ್ ಮಾಡಿ ಸುಮ್ಮನೆ ಕುಂದಿರ್ಬೋದು, ಅವ್ರಿಗೆ ನಾವು ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಏನ್ ಮಾಡ್ತೀವಿ ಸರ್? ಒಂದು ಇನ್ವೆಸ್ಟ್ ಇನ್
ವೆಸ್ಟರ್ಸ್ ಇನ್ವೆಸ್ಟರ್ಸ್ ಅಂತ ಬರ್ತಾರ. ಉದಾಹರಣೆಗೆ ನಮ್ ಬಸಣ್ಣವ್ರು ಬಂದ್ರು, ತಗೊಂಡ್ರು ಕುಂತ್ರ, ಅವ್ರು ಬಿಸ್ನೆಸ್ ಮಾಡಂಗಿಲ್ಲ ಅಂತ ಹೇಳಿದ್ರು ಮಾಡಕ್ತಾರ, ಅದು ಮತ್ ಬೇರೆ. ಈಗ ಎಷ್ಟೋ ಜನ ಬರ್ತಾರ, ಅವ್ರಿಗೆ ಮೆಂಬರ್ಶಿಪ್ ಅನ್ನ ಮಾಡ್ರಿ, ಟೀಮ್ ಅನ್ನು ಬೆಳೆಸರಂಗಿಲ್ಲ. ಅಂತ ವ್ಯಕ್ತಿಗಳು ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಕುಂದಿರ್ಬೋದು. ಈಗ ನೀವ್ ಹೇಳ್ರಿ ಶಂಕರ, 6ನೇ ತಾರೀಕು 6ನೇ ತಾರೀಕು 3ನೇ ತಿಂಗಳ 2025 ನಮ್ಮ ಕೊಯ್ನ್ ಸ್ಟಾರ್ಟ್ ಆಗಿದ್ದೆಷ್ಟು 10 ಸೆನ್ಸ್ ನಿಂದ ಸ್ಟಾರ್ಟ್ ಆಗಿತ್ತು, ಹೌದಲ್ರಿ? 0.10 ಇಂದ ಇವತ್ತು ಎಷ್ಟೈತಿ? 0.051 ಆಗಲೇ ನಾವು ನೋಡಿದ್ವಿ, ಹೌದಲ್ಲ? ಅಂದ್ರೆ ಈಗ ಕೇವಲ 19 ದಿನದೊಳಗೆ 5 ಪಟ್ಟು ಹೆಚ್ಚಾಗಿತಿ. 5 ಟೈಮ್ಸ್ ನಮ್ದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಹೆಚ್ಚಾಗಿತ್ತಿಲ್ಲ. ಈಗ ನೀವ್ ಹೇಳ್ರಿ, ಈಗ ಯಾರ ಒಂದ್ ವ್ಯಕ್ತಿ 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ದ, ಅವನಿಗೆ ಕೇವಲ 20 ದಿನದೊಳಗೆ ಅವನು 1 ಕೋಟಿ ರೂಪಾಯಿ ಇದ್ದಿದ್ದ 5 ಕೋಟಿ ಆತಂದ್ರೆ ಅವ್ನು ಖುಷಿ ಆಗ್ತಾನೆ ಇಲ್ಲರಿ. ಆಮೇಲೆ ಮಾರ್ಕೆಟ್ ನೊಳಗಲ್ಲ, ನೀವು ಬ್ಯಾಂಕ್ದೊಳಗೆ ಅದೇ 1 ಕೋಟಿ ರೂಪಾಯಿ ಇಟ್ಟಂದ್ರೆ 2 ಕೋಟಿ ಆಗ್ಲಿಕ್ಕೆ 8 ವರ್ಷ ಬೇಕು ಸ್ವಾಮಿ. ಹೌದು, ಬಿಡ್ರಿ. ಓಕೆ, ಈಗ ಮೊದಲನೇದಾಗಿ ನಮ್ದು ನೋಡ್ರಿ, ನಾವ್ ಯಾರು ಬಿಸ್ನೆಸ್ ಮಾಡಂಗಿಲ್ಲ ಅವ್ರಿಗೆ 1 ಪ್ರಾಫಿಟ್. ಯಾರು ಬಿಸ್ನೆಸ್ ಮಾಡ್ತಾರಲ್ಲ ಅದು ಪ್ರೈಸ್ ಅಪ್ರಿಸಿಯೇಷನ್ ಆಗ್ತಲ್ಲ, ಅದ್ರ ಜೊತೆಗೆ ಪ್ಲಸ್ 7 ಮತ್ತೆ 7 ಬೆನಿಫಿಟ್ ಅದಾವ. ಟೋಟಲಿ 8 ಬೆನಿಫಿಟ್. 1 ಬೆನಿಫಿಟ್ ಮಾತ್ರ ಅದು ಪ್ರೈಸ್ ಹೈಕ್ ಆಗಿದ್ದು. ಅದು ಬಿಟ್ಟು ಮತ್ತೆ ನಾವ್ ಯಾರು ಕೆಲಸ ಮಾಡ್ತೀವಿ ಅವರು 7 ತರದ ಬೆನಿಫಿಟ್ ಕೊಡ್ತಾರ. ಶಂಕರ್ ಅವರೇ, ಇವತ್ತೆ ನಮ್ಮ ಎದುರಿಗೆ 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ ವ್ಯಕ್ತಿ ಎಷ್ಟು ಇನ್ಕಮ್ ಅನ್ನು ಪ್ರಾಫಿಟ್ ತಗೊಂತಾನ, ಅಷ್ಟೇ ಪ್ರಾಫಿಟ್ ಅನ್ನ ಕೇವಲ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸ ಮಾಡ್ತಾ 10,000 ರೂಪಾಯಿ ಪ್ಲಸ್ ವರ್ಕ್ ಯಾರು ಮಾಡ್ತಾರ ಅವನು ಈ 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಹೆಚ್ಚಿನ ಇನ್ಕಮ್ ಅನ್ನ ತಗೋಬಹುದು. ಪಾಸಿಬಲ್ ಐತಂತಿರು ಇಲ್ಲಂತಿರು? ಎಸ್, ಐತೆ ಸರ್, ಐತೆ ಸರ್. ನಂದಾಗಲ್ಲ ಐಡಿ ಎಲ್ಲ, ನಾವೆಲ್ಲ ನಂದು ಐಡಿ ಓಪನ್ ಮಾಡಿ ತೋರಿಸಿದೆ. ನಾನು ಇನ್ವೆಸ್ಟ್ಮೆಂಟ್ ಪ್ಲಸ್ ವರ್ಕ್. ನಿಮ್ದು ಐಡಿ ಓಪನ್ ಮಾಡಿ ತೋರಿಸಿದೆ, ನಿಮ್ದು ಇನ್ವೆಸ್ಟ್ಮೆಂಟ್ ಪ್ಲಸ್ ವರ್ಕ್. ಬಸಣ್ಣದ ಐಡಿ ಓಪನ್ ಮಾಡಿದೆ, ಬಸಣ್ಣ ಕೇಳಿದ್ವಿ, ಅವ್ರದ್ದು ಇನ್ವೆಸ್ಟ್ಮೆಂಟ್ ಪ್ಲಸ್. ಮಂಜುನಾಥನ್ ಕೇಳಿದ್ವಿ. ನಾವೆಲ್ಲ ಏನ್ ಮಾಡಕತ್ತೀವಿ? ಇನ್ವೆಸ್ಟ್ಮೆಂಟ್ ಪ್ಲಸ್ ವರ್ಕ್ ಮಾಡಿ ಈಜು ಕೊಟ್ಟು ನಮ್ದು 6 ಪಟ್ಟು ಆಲ್ರೆಡಿ 6 ಟೈಮ್ ನಮ್ಮ ಇನ್ವೆಸ್ಟ್ಮೆಂಟ್ ಆಲ್ರೆಡಿ 6 ಪಟ್ಟು ಬೆಳೆದೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ, ಈಗ ಮೊದಲದು ಮೈನಿಂಗ್ ಬೋನಸ್, 2ನೇದು ಟೋಕನ್ ಡಿಸ್ಟ್ರಿಬ್ಯೂಷನ್ ಇವು, ಆಮೇಲೆ ಡೈರೆಕ್ಟರ್ ಫುಲ್, ಆಮೇಲೆ 4ನೇದು ಲೆವೆಲ್ ಇನ್ಕಮ್, 5ನೇದು ರಿವಾರ್ಡ್, 6ನೇದು ಲೀಡರ್ಶಿಪ್ ಬೋನಸ್, 7ನೇದು ಪರ್ಫಾರ್ಮೆನ್ಸ್ ಬೋನಸ್ ಅಂತ ತಿಳ್ಕೊಂಡು ನಾವು ಟೋಟಲಿ 7 ತರದ ಇನ್ಕಮ್ ಅನ್ನ ಕೊಡಕ್ಕೆ. ಈಗ ನಾನು ಒಂದೊಂದು ಮಾಡ್ತೀನಿ. ಮೊದಲೇದು ಮೈನಿಂಗ್ ಅಂದ್ರೇನು? ಮೈನಿಂಗ್ ಅಂದ್ರೆ ಈಗ ನಾನು 100 ಕಾಯಿನ್ ತಗೊಂಡು 1000 ಕಾಯಿನ್ ತಗೊಂತೇನೆ ಅಂತ ತಿಳ್ಕೊಡ್ರಿ. ಎಷ್ಟು ಕಾಯಿನ್ ತಗೊಂತೀನಿ ನಾನು? 1000 ಕಾಯಿನ್. ಈ 1000 ಕಾಯಿನ್ ಒಳಗೆ 1,000 ಒಳಗೆ 500 ಕಾಯಿನ್ ಏನ್ ಮಾಡ್ತಾರ? ಫ್ರೀಸ್ ಮಾಡ್ತಾರ. ಇನ್ನ 500 ಕಾಯಿನ್ ಅನ್ನ ನಮಗೆ ವಿಡ್ರಾ ಮಾಡ್ಲಿಕ್ಕೆ ಕೊಡ್ತಾರ, ಹೌದಂತಿರಲ್ಲ? ಈ ಫ್ರೀಸ್ ಮಾಡಿರ್ತಕ್ಕಂಥ 500 ಕಾಯಿನ್ ಏನ್ ಇರ್ತೈತಲ್ಲ, ಈ 500 ಕಾಯಿನ್ ಒಳಗೆ ನಮ್ಮ ಕಂಪನಿ ಮೈನಿಂಗ್ ಮಾಡ್ತೈತಿ. ಆ ಮೈನಿಂಗ್ ಮಾಡಿದಾಗ ಅವ್ರಿಗೇನು ಪ್ರಾಫಿಟ್ ಬರ್ತೈತಲ್ಲ, ಆ ಪ್ರಾಫಿಟ್ ನೊಳಗೆ ನಾವು ಒಂದು ಕಡಿಮೆ ಅಂದ್ರೆ 6 ತಿಂಗಳ, 1 ವರ್ಷ, 2 ವರ್ಷ ನಮ್ದೇನು ಕಾಯಿನ್ ಫ್ರೀಸ್ ಮಾಡ್ತಾರಲ್ಲ, ಈ ಕಾಯಿನ್ ಫ್ರೀಸ್ ಮಾಡೋದಕ್ಕೆ ನಮ್ಮ ಕಂಪನಿ ಒಳಗೆ ಬಂದಿರ್ತಕ್ಕಂಥ ಮೈನಿಂಗ್ ಪ್ರಾಫಿಟ್ ನೊಳಗೆ ಏನ್ ಮಾಡ್ತಾರ? 5% ಅನ್ನ ನಮಗೆ ಎಕ್ಸ್ಟ್ರಾ ನಾವೇನು ಪೂಲ್ ನಾಗ ಇಟ್ಟಿರ್ತೀವಲ್ಲ ಇದಕ್ಕೆ ಏನು ಟೈಮ್ ಟು ಟೈಮ್ ಅವಾಗ ಎಕ್ಸ್ಟ್ರಾ ಮಾಡ್ತಾರ. ಇದಕ್ಕೆ ನಮಗೆ ಬೋನಸ್ ಅನ್ನ ಕೊಡ್ಕೊಂತ ಹೋಗ್ತಾರ. ಇದಕ್ಕೆ ನಾವು ಮೈನಿಂಗ್ ಬೋನಸ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಒಂದೇದು ಮೈನಿಂಗ್ ಬೋನಸ್ ಇಲ್ಲಿ ಕ್ಲಿಯರ್ ಆಗಿ ಕೊಟ್ರ. ಬ್ಲಾಕ್ ವಾಟ್ ಆಫರ್ಸ್ ಯು ಯುನಿಕ್ ವೇ ಆಫ್ ಅರ್ನ್ ರಿವಾರ್ಡ್ participating in the network. Unlike traditional mining, our system is ensures efficiently, fairness and sustainability with each transaction. ಆಮೇಲೆ is the ecosystem strengthened alike the join of blockwatt revolution and mine with confidence. ಸೊ ಇಲ್ಲಿ ನಮ್ದೇನೈತಿ ಅರ್ಥ ಅದೇ ನಾ ಏನ್ ಹೇಳ್ತಲ್ಲ, ನಾವ್ ಏನು ಬ್ಲಾಕ್ವಾಟ್ ನೊಳಗೆ ಫ್ರೀಸ್ ಆಗಿದ್ದು ಕಾಯಿನ್ಗೆ ಅವ್ರು ಬೋನಸ್ ಅನ್ನ ಕೊಡ್ತಾರ. ಆಮೇಲೆ 2ನೇದು ಟೋಕನ್ ಡಿಸ್ಟ್ರಿಬ್ಯೂಷನ್. ಟೋಕನ್ ಡಿಸ್ಟ್ರಿಬ್ಯೂಷನ್ ಅಂದ್ರೇನು? ಈಗ ನೋಡ್ರಿ, ನಾನು ಒಂದು 500 ಟೋಕನ್ ತಗೊಂತೀನಿ ಅಂತ ತಿಳ್ಕೊಳ್ರಿ. ಎಷ್ಟು ತಗೊಂತೀನಿ? 500. ನಾನು ತಗೊಂಡಿದ್ದು 500 ಟೋಕನ್. ನನಗೇನ್ ಮಾಡ್ತಾರೆ ಹೇಳ್ರಿ? ಈ 500 ಟೋಕನ್ ಒಳಗೆ 250 ಫ್ರೀಸ್ ಮಾಡ್ತಾರ, 250 ನನಗೆ ಟೋಕನ್ ಅಂತ ಕೊಡ್ತಾರ. ಇದನ್ನ ಪ್ರತಿದಿನ 10% ನಾನು ಬೇಕಾದಷ್ಟು ಬಿಡಿಸ್ಕೋಬಹುದು. ಇದ್ರ ಜೊತೆಗೆ ಮತ್ತೆ 250 ಟೋಕನ್ ಅನ್ನ ನಮ್ದು ಟ್ರಸ್ಟ್ ವ್ಯಾಲೆಟ್ ನೊಳಗೆ ಇರ್ತಾರಲ್ಲ, ಅಂದ್ರೆ ಯಾವ ದಿನ ಪರ್ಚೇಸ್ ಮಾಡ್ತೀನಿ 50% ನಮಗೆ ಎಕ್ಸ್ಟ್ರಾ ಕೊಡ್ತಾರ. ಇವತ್ತು ಬಸಣ್ಣರಿಗೆ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದೆ. ಆಗಲೇ ನೀವು ಹೇಳಿದ್ರಿ ಶಂಕರ್, ನೀವೆಷ್ಟು ಹೇಳಿದ್ರಿ? 2061 ಅಂತ ಹೇಳಿದ್ರಿ. ನಾನೇನ್ ಮಾಡಿದೆ? 3 ಪಟ್ ಅಂತ ಹೇಳಿದ್ನಲ್ಲ, ಈ 3ನೇ ಪಟ್ಟ 50% ಎಕ್ಸ್ಟ್ರಾ ಬಂದಿದ್ದು ಕಾಯಿನ್ ನಮ್ ಟ್ರಸ್ಟ್ ವ್ಯಾಲೆಟ್ ನಾಗ ಇರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ, ಇದು ನಮ್ದು ಏನಿದೆ ಪ್ರಾಫಿಟ್.
ಇದ್ರ ಜೊತೆಗೆ ಮತ್ತೆ ಏನಂತ ಕೊಟ್ರ ಇಲ್ಲೇ ಏನಂತ ಕೊಟ್ರ ಸರ್ ಡೈರೆಕ್ಟ್ ರೆಫರಲ್ ಇನ್ಕಮ್ ನಮಗ ಮತ್ತೆ ನಾವು ಏನು ಬಿಸಿನೆಸ್ ಮಾಡ್ತೀವಲ್ಲ ನಮಗ 3% ನಿಂದ ಹಿಡಿದು 10% ಮಟ್ಟ ಕಮಿಷನ್ ಕೊಡ್ತಾರ. ಅದನ್ನ ಲೆವೆಲ್ ಪ್ರಕಾರ ಕೊಡ್ತಾರ. ಹೆಂಗ ಕೊಡ್ತಾರ ಉದಾಹರಣೆಗೆ ಈಗ ನೀವ ನೋಡ್ರಿ ಇಲ್ಲೇ ಕ್ಲಿಯರ್ ಆಗಿ ಕೊಟ್ರ ಏನಂತ ಕೊಟ್ರ ಯಾರು ಇಲ್ಲೇ ಯಾರು $10 ಇಂದ $49 ಮಾಡ್ತಾರ 3% ಕೊಡ್ತಾರ. ಉದಾಹರಣೆಗೆ ಈಗ ನಾನು ಒಂದ್ $40 ಕೊಟ್ರೆ ನಾನು ಕಂಪನಿ ಜಾಯ್ನ್ ಆಗೇನೆ ಅಂತ ಕೊಡ್ರಿ. ನಾನು ಕೆಳಗಡೆ ಶಂಕರ್ ನೀವು $100 ತಗೊಂಡ್ರೆ ನೀವು ಜಾಯ್ನ್ ಆದ್ರೆ ಅಂತ ಕೊಡ್ರಿ. ನಿಮ್ದು 3% ಅಂದ್ರೆ $3 ನನಗೆ ಕಮಿಷನ್ ಅಂತ ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ ಶಂಕರ್? ಕ್ಲಿಯರ್ ಆಯ್ತು? ಓಕೆ. ಈಗ ಉದಾಹರಣೆಗೆ ನಾನು ಅಕಸ್ಮಾತ್ ನಾನು $100 ತಗೊಂಡೆ ಅಂತ ಕೊಡ್ರಿ. ಅಂದ್ರೆ ಸುಮಾರು $80 ತಗೊಂಡು ನಾನು ಕಂಪನಿ ಜಾಯ್ನ್ ಆಗಿದೆ. ನೀವು ನನ್ ಕೆಳಗಡೆ ಒಂದು $100 ತಗೊಂಡ್ ಬಂದು ನೀವು ಜಾಯ್ನ್ ಆಗಿರಿ ಕೊಡ್ರಿ. ನನಗೆ ಎಷ್ಟು ಕೊಡ್ತಾರ 5%, ಅಂದ್ರೆ $5 ಕಮಿಷನ್ ಕೊಡ್ತಾರ. ಅದೇ ಪ್ರಕಾರ $500 ತಗೊಂಡ್ರೆ 7, ಆಮೇಲೆ 500 ಒಳಗಡೆ ತಗೊಂಡ್ರೆ ನಾನು 7% ಕೊಡ್ತಾರ. 500 ಪ್ಲಸ್ ಇತ್ತಂದ್ರೆ ನಮ್ಗೆ 10%. ನಾವ್ ಎಷ್ಟೇ ಬಿಸ್ನೆಸ್ ಮಾಡಿದ್ರು ಡೈರೆಕ್ಟ್ ಆಗಿ 10% ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್, ಎಸ್ ಸರ್. ಇದು ನಾವು ಮಾಡಿದ ಕೆಲಸಕ್ಕೆ ರಿವಾರ್ಡ್ ಆಯ್ತು. ಇದಂತೂ ಆತು. ಓಕೆ, ನಮ್ಮ ಮಾಡಿದ ಕೆಲಸಕ್ಕೆ ಇದು ನಮ್ದು ಒಂದ್ ನಿಮಿಷ ಎಲ್ಲತ್ತದು ಏನಿದು ಓಕೆ, ಇದು ಲೆವೆಲ್ ಬೋನಸ್ ಆತ. ಇನ್ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಯಾವ್ದು ಸರ್? ಇನ್ ನೆಕ್ಸ್ಟ್ ಲೀಡರ್ಶಿಪ್ ಬೋನಸ್ ಅಂತ ಐತಿ. ಏನ್ ಸರ್ ಇಲ್ಲಿ ಲೀಡರ್ಶಿಪ್ ಬೋನಸ್ ಅಂದ್ರೆ ಏನ್ ಗೊತ್ತಿದ್ದೇನ್ರಿ ಶಂಕರ್ ನಿಮಗೆ? ಪೆನ್ ಎಷ್ಟು ಕಾಣಿಸ್ತಿತ್ತು ತಡಪ್ಪ, ಎಲ್ಲಿತ್ತಿದ್ದು ಪೆನ್ನು? ಇಲ್ಲ. ಈಗ ಲೀಡರ್ಶಿಪ್ ಬೋನಸ್ ಅಂತ ಐತಿ ಕಾಣಕ್ತೈತಿ ಶಂಕರ್, ಕಾಣಕ್ತೈತ್ರಿ? ಎಸ್ ಸರ್. ಲೀಡರ್ಶಿಪ್ ಬೋನಸ್ ಏನಪ್ಪಾ ಅಂದ್ರೆ ಈಗ ಉದಾಹರಣೆಗೆ ನೀವು ಇವತ್ತೆ ₹1,00,000 ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ನೀವು ಇವತ್ತು 1,00,000 ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ, ಇವತ್ತಿಲ್ಲ ನಾಳೆ ವಿಡ್ರಾ ಮಾಡ್ಕೊಳ್ಳೇಬೇಕಲ್ಲ. ನಮ್ಮ ಕಂಪನಿ ಒಳಗೆ ಏನೈತಿ, ನಾವ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದ್ರ 3x ನಾವ್ 3x ನಾವ್ ತಕೋಬಹುದು. ಮತ್ ಬಾಕಿ ಇದ್ದ ದುಡ್ಡು ತಕೋಬೇಕಂದ್ರೆ ಮತ್ ರೀಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ. ಈಗ ನಾಳೆ ಅಕಸ್ಮಾತ್ ನೀವು 1,00,000 ನೀವು ವಾಪಸ್ ವಿಡ್ರಾ ಮಾಡ್ಬೇಕಂತ ತಿಳ್ಕೊಳ್ರಿ. ಕಂಪನಿ ಏನ್ ಮಾಡ್ತಾರ, ನಿಮ್ದು 10% ಅಂದ್ರೆ ₹10,000 ನನಗ ಕೊಡ್ತಾರ. ಎಷ್ಟು ಕೊಡ್ತಾರ? ನಿಮಗ ₹90,000, ನನಗ ₹10,000 ಕೊಡ್ತಾರ. ಇವನ್ ನಮಗ್ ಪರ್ಚೇಸ್ ಮಾಡಿದಾಗೂ 10% ಕಮಿಷನ್ ಕೊಟ್ರು. ನಾಳೆ ನೀವು ವಿಡ್ರಾ ಮಾಡಿದಾಗೂ 10% ಮತ್ತೆ ಕಮಿಷನ್ ಕೊಡ್ತಾರ್ರಿ ನಮ್ಗೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್, ಎಸ್ ಸರ್. ಇದಕ್ಕೆ ಲೀಡರ್ಶಿಪ್ ಬೋನಸ್ ಅಂತ ಕರೀತಾರ. ಆಮೇಲೆ ಟೀಮ್ ಪರ್ಫಾರ್ಮೆನ್ಸ್. ಈಗ ನೋಡ್ರಿ ಹೋಗಿ ನಾವು ಒಂದು ವಾರ ಇದು ವೀಕ್ಲಿ ಪೇಮೆಂಟ್ ಇರ್ತೈತಿ. ಹೆಂಗ ಒಂದು ವಾರದೊಳಗೆ ನಾನು $50 ಇನ್ಕಮ್ ತಗೊಂಡಂತ ಕೊಡ್ರಿ, ನನಗೆ ಎಕ್ಸ್ಟ್ರಾ $15 ಕಮಿಷನ್ ಕೊಡ್ತಾರ. ನಾನು ನಿನ್ನೆ ಸಂಡೇ ಮನೆ ಕ್ಲೋಸ್ ಆತಲ್ಲ, ನಾನು $100 ಮಾಡಿದ್ದೆ. $100 ಮಾಡಿದಕ್ಕೆ ನನಗೆ $30 ಕಮಿಷನ್ ಬಂತು. ಇದು ವೀಕ್ಲಿ ಪೇಮೆಂಟ್ ಬರ್ತೈತಿ. ಇದಕ್ಕೆ ನಾವು ಪರ್ಫಾರ್ಮೆನ್ಸ್ ಬೋನಸ್ ಅಂತ ಕರಿತೀವಿ. ಇದ್ರ ಜೊತೆಗೆ ಮತ್ತೆ ನಮ್ದು ಸೊ ಈ ಪ್ರಕಾರ ಒಂದಲ್ಲ ಎರಡಲ್ಲ 7 ತರದ ಇನ್ಕಮ್ ಸಿಗ್ತೈತಿ. ಅಂದ್ರೆ ಇದರ ಅರ್ಥ ಸಿಂಪಲ್ ಆಗಿ ನಾವು ಹೊರಗ್ ಬಂದ್ ಮಾತಾಡ್ತೀನಿ. ನಮ್ಮ ಕಂಪನಿ ಒಳಗೆ 2 ಆಫರ್ ಅದಾವ. ಏನ್ ಆಫರ್? ಒಂದು, ದುಡ್ಡಿದ್ದಂತ ವ್ಯಕ್ತಿಗಳು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ಯಾವುದೇ ತರದ ಕೆಲಸ ಮಾಡಂಗಿಲ್ಲ. ಅವ್ರು ಏನ್ ಮಾಡ್ತಾರ, ಅವ್ರಿಗೆ ನಾಳೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ 5 ಪಟ್ಟು ಆತು. ಈಗ ಇನ್ನೂ ನೋಡ್ರಿ, ನಾವು ಮಾಡಿದ 1,00,000 ಬರೀ 19 ದಿನದೊಳಗೆ 5,80,000 6 ಪಟ್ಟಾಗಿ ಬೀಳ್ತಲ್ಲ. ಅದ್ರ ಬೆನಿಫಿಟ್ ಅಂತೂ ತಗೊಂತಾರ. ಅದ್ರ ಜೊತೆಗೆ ಯಾರ ಕಡೆಯಿಂದ ನಮ್ಮ ಕಡೆಯಿಂದ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಕ್ ದುಡ್ಡಿಲ್ಲ ಅಂತಾರ, ಬರೀ ನಾವು $500 ಆಗ್ಲಿ $100 ಆಗ್ಲಿ ಶಂಕರ್, ಬರೀ ಒಂದು $100 ತಗೊಂಡೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಈ ಕೋಟಿ ಗಂಟ್ಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾನಲ್ಲ ಅವನಿಗಿಂತ ಜಾಸ್ತಿ ಇನ್ಕಮ್ ಅನ್ನ ತಗೋಬಹುದು. ಎಸ್ ಅಂತಿರು, ನೋ ಅಂತಿರು? ಎಸ್ ಸರ್, ಎಸ್ ಸರ್. ನಾವ್ ತಗೊಳ್ತಾರೆ ಸರ್. ನಾವ್ ತಗೊಳಕತ್ತೀವಲ್ಲ, ಆಲ್ರೆಡಿ ತಗೊಳಕತ್ತೀವಲ್ಲ. ನಾನ್ ತಗೊಳಕತ್ತೀನಿ, ಚಿದಾನಂದ್ ತಗೊಳಕ್ತಾನ, ನೀವ್ ತಗೊಳಕ್ತೀರಿ, ಮಂಜುನಾಥ್ ತಗೊಂಡನ. ಮಂಜುನಾಥ್ ಅಂದ್ ಬಿಡ್ರಿ, ನಾನು ಏನು ಕೆಲಸ ಮಾಡಂಗಿಲ್ಲ, ಬರೀ ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಕುಂದಿರ್ತೇನೆ ಅಂತ ಹೇಳಿರ್ತಕ್ಕಂಥ ಬಸಣ್ಣ ನಮಗಿಂತ ಜಾಸ್ತಿ ಇನ್ಕಮ್ ಈಗ ಆಲ್ರೆಡಿ ತಗೊಳಕತ್ತಾನಲ್ಲ. ಬಸಣ್ಣ ತಗೊಳಕ್ತಿರಿಲ್ರಿಪ್ಪ? ಹೌದು ಸರ್, ತಗೊಳಕ್ತೇನೆ ಸರ್. ಇವತ್ತು ನೀವ್ ಹೇಳ್ರಿ, ನಿಮ್ ಮಗನ ಹೆಸರು ಚೇತನ್ ಹೆಸರು $38 ತಗೊಂಡ್ರಿ, ನಿಮ್ಮ ಮಿಸ್ಸಸ್ ಹೆಸರು $1 ತಗೊಂಡ್ರಿ, ನಿಮ್ಮ ಹೆಸರು $1 ತಗೊಂಡ್ರಿ. ಇವತ್ತು ಒಂದೇ ದಿನಕ್ಕೆ $70 ರಿಂದ $80 ಇನ್ಕಮ್ ತಗೊಂಡ್ರಿ ನಮ್ ಬಸಣ್ಣರು. ಅದಕ್ಕೆ ಮಾಡ್ಬೋದಂತಿಲ್ಲ. ಹೋಗ್ಲಿ ಒಂದ್ ಮಾತು, ಇವತ್ತು $70 ರಿಂದ $80 ತಗೊಂಡ್ರಲ್ಲ. ಈಗ ನೋಡ್ರಿ ಅವ್ರೇನ್ ಫೋರ್ಸ್ ಮಾಡ್ಯಾರನ,
ಏನ್ ಮಾಡಿಲ್ಲ. ಅವ್ರೇನ್ ಮಾಡಿದ್ರು, ಮೊದಲು ತಗೊಂಡ್ರು, ಒಂದ್ ವಾರದೊಳಗ ಒಂದ್ 4-5 ದಿನದೊಳಗ ಅವ್ರದ್ದು ದುಡ್ಡು ಇನ್ವೆಸ್ಟ್ಮೆಂಟ್ ಆಗಿದ್ದು ಡಬಲ್ ಆತಲ್ಲ. ನಂದ ರೊಕ್ಕ ಹಾಕಿದ್ದಪ್ಪ ಬಸಣ್ಣ ನೀ ನೋಡ್, ಶಂಕರಣ್ಣ ನೀ ನೋಡ್, ಆಮೇಲೆ ಚಂದ್ರಶೇಖರ್ ನೀ ನೋಡಂತ ತೋರಿಸಿದ್ರು. ಅವ್ರು ಓಡ್ ಬಂದು ಅವ್ರು ಹಾಕ್ಯಾರ್ರಿ, ನಿನ್ನ ಹಾಕಿದ್ರು. ಮತ್ ಇವತ್ತು ಬೆಳಗ್ಗೆ ಫೋನ್ ಮಾಡ್ರ, ಸರ್ ನನ್ನ ಮಗಳದು ಮತ್ತೆ ಹೆಂಡತಿ ಹೆಸರು ಮತ್ತೊಂದು ನಾನು ಇವತ್ತು ನೋಡ್ರಿ 15 + 11 ಎಷ್ಟು 26,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ನಾವ್ ಎಷ್ಟೋ ಜನ ಬರೀ ಒಂದ್ 2,500 ರೂಪಾಯಿ ಒಂದು ಮೆಂಬರ್ ಮಾಡಕ್ ಹಿಂದ ಮುಂದ್ ನೋಡ್ತೀವಿ. ಇಲ್ಲಿ ಒಂದ್ ಸರಿ ಬಂದಂದ್ರೆ ಜೀವನ ಪರ್ಯಂತ ಹಂಗ ಅಪ್ಡೇಟ್ ಮಾಡ್ಕೊಂತಾನೆ ಹೋಗ್ತಾನ. ಲೈಫ್ ಲಾಂಗ್ ಇದು ಇನ್ಕಮ್. ಒಂದ್ ತರ ಇದು ಕೊತ್ತಂಬರಿ ಗಿಡ ಅಲ್ಲ, ಇದು ತೆಂಗಿನ ಗಿಡ. ಒಂದ್ ಸರಿ ನಾವು ಫಲ ಬಿಡೋ ಮಟ್ಟ ನಾವು ಕೆಲಸ ಮಾಡಿದ್ರೆ ಅದು ನಿರಂತರವಾಗಿ ಪ್ರತಿ ವರ್ಷ ನಮಗೆ ಫಲ ಕೊಡ್ಕೊಂತ ಹೋಗ್ತೈತಿ. ಮತ್ ಯಾವ್ದು ದೇಖರೇಖೆ ಮಾಡೋದ ಅವಶ್ಯಕತೆ ಇಲ್ಲ. ಮಾವಿನ ಗಿಡ ಇವೆಲ್ಲ ದೊಡ್ಡ ದೊಡ್ಡ ಗಿಡ ಅದಲ್ಲ, ಹಂಗ ಬೆಳಿತೈತಲ್ಲ. ಅದೇ ಪ್ರಕಾರ ನಮಗೆ ವರ್ಷ ಅಲ್ಲ, ದಿನಕ್ ದಿನ ಪೇಮೆಂಟ್ ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್, ಎಸ್ ಸರ್. ಅದಕ್ಕೆ ನೀವೇನ್ ಮಾಡ್ರಿ, ಈ ಸರಿ ಸುಮ್ನ ಕುಂದ್ರಾಕ್ ಹೋಗ್ಬೇಡ್ರಿ. ನಾನು ಹಳ್ಳ್ಯಾಗದೀನಿ, ನಾನು ಅಲ್ಲಿದ್ದೀನಿ. ರಾಜೋಳ ಏನ್ ಬರಂಗಿಲ್ಲ, ನೀವು ಹಳ್ಳ್ಯಾಗರಿರ್ಲಿ ದಿಲ್ಲ್ಯಾಗರಿರ್ಲಿ, ಇವತ್ತು ಆನ್ಲೈನ್ ದೊಳಗ ಪ್ರತಿಯೊಂದು ಬೇಕಾದ ಮಾಡ್ಬೋದು. ಮಾಡ್ಕೊಂತ ಮಂಜುನಾಥೆ ಗೋನಾಳೆ ಸ್ವಲ್ಪ ಸೀರಿಯಸ್ ಆಗಿ ಕೆಲಸ ಮಾಡ್ರಿ. ನಮ್ಮಂತ ವ್ಯಕ್ತಿಗಳಿಗೆ ಕೋಟಿ ಗಂಟ್ಲೆ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಂಗಿಲ್ಲ. ಆದ್ರೆ ಕೋಟಿ ಗಂಟ್ಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಓವರ್ಟೇಕ್ ಮಾಡಕ್ ನಮಗೆ 1 ಅಲ್ಲ 2 ಅಲ್ಲ 7 ಟೈಪ್ ಇನ್ಕಮ್ ಕೊಡಕ್ತಾರಲ್ಲ. ಅದ್ರದ್ದೆಲ್ಲ ಯಾಕೆ ಬೆನಿಫಿಟ್ ತಗೊಂಡು ನಾವೆಲ್ಲ ಕರೆಕ್ಟ್ ಆಗಿ ಮುಂದೆ ಬರಾಕ ನಾವು ಒಂದು ಅವಕಾಶ ಕೊಟ್ರೆ ಭಗವಂತ ಕೊಟ್ಟಾನಿದು. ಯಾವುದೇ ಅವಕಾಶ ಭಗವಂತನ ಇಚ್ಛೆದ ವಿರುದ್ಧವಾಗಿ ಬರಂಗಿಲ್ಲ. ಆ ಭಗವಂತನ ಆಶೀರ್ವಾದದಿಂದ ನಮ್ಗೆ ಸಿಕ್ಕತ್ತಲ್ಲ, ಅದನ್ನ ಕರೆಕ್ಟ್ ಆಗಿ ನಾವು ಯಾಕೆ ಯೂಸ್ ಮಾಡ್ಕೊಂಡು ನಾವು ಸಹಿತ ಈ ಕೋಟಿ ಗಂಟೆ ಜನ ಗಳಿಸಿರ್ತಕ್ಕಂಥ ಲಿಸ್ಟ್ ನೊಳಗ ಯಾಕೆ ಬರಬಾರ್ದು? ನಮ್ಮ ಕೈಯಲ್ಲಿ ಇಲ್ಲಿಗೆ ನನ್ನ ಪ್ರೆಸೆಂಟೇಶನ್ ಮುಗಿಸ್ತೇನೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ